ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್. ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶ್ರೀ ಅಯ್ಯಪ್ಪ ಸ್ವಾಮಿ ಧಾರ್ಮಿಕ ದತ್ತಿ ಬೆಜ್ಜವಳ್ಳಿಯಲ್ಲಿ ಮಕರ ಸಂಕ್ರಾಂತಿ ಮಹೋತ್ಸವ ಮತ್ತು ಶ್ರೀಗಳ ಪೀಠಾರೋಹಣದ ವರ್ಧಂತ್ಯೋತ್ಸವ ಸಮಾರಂಭ ಜನವರಿ 14ರಂದು ನಡೆಯಲಿದೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ವಿಶ್ವಸಂತೋಷ್ ಭಾರತಿ ಶ್ರೀಪಾದರು, ಜನವರಿ 14ರಂದು ಕರ್ನಾಟಕದ 2ನೇ ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಕ್ಷೇತ್ರ ಬೆಜ್ಜವಳ್ಳಿಯಲ್ಲಿ ಮಕರ ಸಂಕ್ರಾಂತಿ ಉತ್ಸವ ನಡೆಯಲಿದ್ದು, ಅಂದು ಬೆಳಗ್ಗೆ 6 ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಿ ರಾತ್ರಿ 10 ಗಂಟೆವರೆಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಬಾರಿಯ ಹರಿಹರಾತ್ಮಜ ಪೀಠ ಪ್ರಶಸ್ತಿಯನ್ನು ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್, ಜನಪದ ಗಾಯಕರಾದ ಕೆ ಯುವರಾಜ್, ಹುಬ್ಬಳ್ಳಿಯ ಅಯ್ಯಪ್ಪ ಗುರುಸ್ವಾಮಿಗಳಾದ ಶಿವಾನಂದ ಬಾರ್ಕಿಯವರಿಗೆ ನೀಡಲಾಗುವುದು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪರಮೇಶ್ವರ್ ಆಗಮಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಗೃಹ ಸಚಿವ ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ವಹಿಸಲಿದ್ದಾರೆ ಎಂದು ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಶ್ರೀಗಳು ಮಾಹಿತಿ ನೀಡಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ಶ್ರೀಗಳು ಏನ್ ಹೇಳಿದ್ರು ಕೇಳೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 081822680000. ನಿಮಗೆಲ್ಲ ಗೊತ್ತೇ ಇರೋದು, ಬೆಜ್ಜವಳ್ಳಿಯ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಕರ್ನಾಟಕದ ಶಬರಿಮಲೆ ಅಂತ ಕರಿತಕ್ಕಂತಹ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ತಾವೆಲ್ಲರೂ ನೋಡಿದ್ದೀರಿ, ಫೋಟೋ ಹೊಡೆದಿದ್ದೀರಿ, ವರದಿ ಮಾಡಿದ್ದೀರಾ, ನಮ್ಮ ಜೊತೆಗೆ ಯಾವತ್ತಿಗೂ ನಿಂತಿದ್ದೀರಿ. ಆ ಕ್ಷೇತ್ರದಲ್ಲಿ ಇಡೀ ರಾಜ್ಯದಿಂದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಅಯ್ಯಪ್ಪನ ದರ್ಶನಕ್ಕೆ ಮಕರ ಸಂಕ್ರಾಂತಿ ದಿವಸ ಆಗಮಿಸ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ ಈ ಪೂಜೆ ಪ್ರಾರಂಭವಾಗುತ್ತೆ, ಜನವರಿ 14ನೇ ತಾರೀಕು. ಈ ವರ್ಷ 2 ದಿನ ಕಾರ್ಯಕ್ರಮ ಇದೆ, 14 ಮತ್ತು 15ಕ್ಕೆ. ಇದು ಎಲ್ಲದಕ್ಕಿಂತ ಬಹಳ ದೊಡ್ಡ ವಿಶೇಷ ಏನಂತಂದರೆ, ಶಬರಿಮಲೆಗೆ ನಮ್ಮ ಚಿತ್ರನಟರು ಎಲ್ಲರೂ ಭಾರತದ ಎಲ್ಲ ಕಡೆಯಿಂದಲೂ ಸಹ ಹೋಗ್ತಕ್ಕಂಥದ್ದು ಗೊತ್ತಿದೆ. ಕರ್ನಾಟಕದಿಂದಲೂ ಸಹ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಶಬರಿಮಲೆ ಯಾತ್ರೆಯನ್ನು ಮಾಡ್ತಾ ಇದ್ದದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ. ಪಾರ್ವತಮ್ಮ ರಾಜ್ಕುಮಾರ್ ಅವರು ದಿವಂಗತರಾದ ಆಮೇಲೆ ಅವರ ಕುಟುಂಬದಲ್ಲಿ ಒಂದಿಷ್ಟು ಟ್ರ್ಯಾಜಿಡಿಯೂ ನಡೆದಿದೆ. ಪುನೀತ್ ರಾಜ್ಕುಮಾರ್ ಅವರು ಸಹ ಹೊರಟೋದ ಮೇಲೆ ಶಿವರಾಜ್ ಕುಮಾರ್ ಅವರಿಗೆ ಶಬರಿಮಲೆಗೆ ಹೋಗ್ಲಿಕ್ಕೆ ಅವಕಾಶಗಳು ಆಗಲಿಲ್ಲಾಗಿತ್ತು. ಸೊ ಹಾಗಾಗಿ ಕರ್ನಾಟಕದ ಶಬರಿಮಲೆಗೇ ಇರುಮುಡಿಯನ್ನು ಕೊಡೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಜನವರಿ 14ನೇ ತಾರೀಕು ಅವರು, ಗೀತಕ್ಕನವರು, ಹಾಗೆ ಅರ್ಜುನ್ ಜನ್ಯ, ನವೀನ್ ಸಜ್ಜು, ಇನ್ನಿತರ ಚಿತ್ರನಟರು ಸೇರಿ ಚಿತ್ರತಂಡ ಅಯ್ಯಪ್ಪ ಸ್ವಾಮಿ, ಅದು ಕರ್ನಾಟಕದ ಶಬರಿಮಲೆಗೆ ಇರುಮುಡಿಯನ್ನು ಕೊಟ್ಟುವಂಥ ಒಂದು ಸಂಪ್ರದಾಯವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಘಟನೆ ನಮ್ಮ ಕ್ಷೇತ್ರದಲ್ಲಿ. ಯಾಕೆಂತಂದರೆ ತಮಿಳುನಾಡಿಂದ, ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಅಯ್ಯಪ್ಪನಿಗೆ ನಟರು ಹೋಗ್ತಕ್ಕಂಥದ್ದು. ಹಾಗೆ ರಾಷ್ಟ್ರಪತಿಯೂ ಸಹ ಹೋಗಿದ್ದನ್ನು ನೀವು ವರದಿ ಮಾಡಿದ್ದೀರಿ, ನೋಡಿದ್ದೀರಿ. ಆದರೆ ಕರ್ನಾಟಕದ ಶಬರಿಮಲೆ ಅಂತ ಅನ್ನಿಸ್ಕೊಂಡಂಥ ಈ ಕ್ಷೇತ್ರಕ್ಕೆ, ಅದು ಮಲೆನಾಡಿನಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಗರುಡ ದರ್ಶನವನ್ನು ಮಾಡೋದಕ್ಕೆ ಹಾಗೂ ತಿರುವಾಭರಣದ ಜೊತೆಯಲ್ಲಿ ಅವತ್ತು ಅಲ್ಲೇನೆ ಇರುಮುಡಿಯನ್ನು ಕಟ್ಟಿಕೊಂಡು, ಇರುಮುಡಿಯನ್ನು ಹೊತ್ತು ಸನ್ನಿಧಾನಕ್ಕೆ ಅವರು ತಲೆ ಮೇಲೆ ಹೊತ್ಕೊಂಡು ತಂದು ಅಭಿಷೇಕವನ್ನು ಮಾಡಿ ಅಯ್ಯಪ್ಪ ಸ್ವಾಮಿಗೆ ಕನಕಾಭಿಷೇಕವನ್ನು ಸಹ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ನಮ್ಮ ಜಿಲ್ಲಾ ಸಚಿವರಾಗಿರ್ತಕ್ಕಂತಹ
ಮಧು ಬಂಗಾರಪ್ಪನವರು ಕೂಡ ಅವರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಆಗಮಿಸ್ತಾ ಇದ್ದಾರೆ. ಅವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ತೀರ್ಥಹಳ್ಳಿಯ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಪೀಠ ಸ್ಥಾಪನೆಯಾಗಿ 14ನೆಯ ವರ್ಧಂತ್ಯೋತ್ಸವ ಈ ಸನ್ನಿಧಾನದಲ್ಲಿ. ಈ ಪೀಠ ಸ್ಥಾಪನೆ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಪೇಜಾವರದ ವಿಶ್ವೇಶತೀರ್ಥರು ಮತ್ತು ಕೂಡಲಿ ಶೃಂಗೇರಿ ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿಗಳು ಸೇರಿ ಅಯ್ಯಪ್ಪ ಸ್ವಾಮಿಯ ಪೀಠ ಮಾಡಿರುವಂಥದ್ದು. ಅದು ಇಡೀ ಭಾರತಕ್ಕೆ ಏಕೈಕ ಪೀಠ. ಹಾಗಾಗಿ ಇವತ್ತಿಗೂ ಸಹ ಶಬರಿಮಲೆಯಲ್ಲೂ ಕೂಡ ನಮಗೆ ಒಂದು 15 ನಿಮಿಷ ದೇವರ ದರ್ಶನಕ್ಕೆ ಗೌರವಾತ್ಮಕವಾದಂಥ ಒಂದು ಅವಕಾಶವನ್ನು ಶಬರಿಮಲೆಯಲ್ಲೂ ಕೊಡ್ತಾರೆ. ಹಾಗೆ ಯಾತ್ರೆಗೂ ಸಹ ಬೇರೆ ವಿಶೇಷವಾದಂಥ ವ್ಯವಸ್ಥೆಯನ್ನು ಸಹ ಶಬರಿಮಲೆಯವರು ಮಾಡ್ತಿದ್ದಾರೆ. ಯಾಕೆಂದರೆ ಭಾರತಕ್ಕೆ ಒಂದೇ ಅಯ್ಯಪ್ಪನ ಪೀಠದ ಗುರುಗಳಿರುವಂಥದ್ದು ಅನ್ನುವಂಥ ಒಂದು ಹೆಮ್ಮೆಗೆ ಅಲ್ಲಿ ಪೀಠದಿಂದ ಹರಿಹರಾತ್ಮಜ ಪೀಠದ ಪ್ರಶಸ್ತಿ ಅಂತ ನಾವು ಆಗ್ತಾ ಇದೆ. ಅವತ್ತಿನಿಂದಲೂ ಹಿಂದೆ ಜಯಂತಿ ಅವರಿಗೆ, ದೊಡ್ಡಣ್ಣ ಅವರಿಗೆ, ಅಂಬರೀಷ್ ಅವರಿಗೂ ಸಹ ಈ ಪೀಠ ಪ್ರಶಸ್ತಿಯನ್ನು ಕೊಟ್ಟಿದೆ. ಈ ವರ್ಷ ಕರ್ನಾಟಕ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಈ ಹರಿಹರ ಪೀಠ ಪ್ರಶಸ್ತಿಯನ್ನು, ಹಾಗೆ ನಮ್ಮ ಜಿಲ್ಲೆಯವರಾದಂತಹ ಕೆ ಯುವರಾಜ್ ಅವರು ಹಾಗೂ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿಗಳಾಗಿರ್ತಕ್ಕಂಥ ಶಿವಾನಂದ ಬಾರ್ಕಿ ಹುಬ್ಬಳ್ಳಿಯವರು, ಇವರು 3 ಜನರಿಗೆ ಈ ಪೀಠ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಈ ಹಬ್ಬ ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಡೆಯುತ್ತೆ. 2 ಉತ್ಸವಗಳು, ಅಂದರೆ ಬೆಳಿಗ್ಗೆ ತಿರುವಾಭರಣ ಉತ್ಸವ ನಡೆದರೆ ಸಂಜೆ ಅಡ್ಡಪಲ್ಲಕ್ಕಿಯ ಉತ್ಸವ ನಡೆಯುತ್ತೆ. ಹಾಗಾಗಿ 2 ಉತ್ಸವದಲ್ಲಿ ತಾವೆಲ್ಲರೂ ಸಹ ಭಾಗವಹಿಸಬೇಕು. ಶ್ರೀ ಕ್ಷೇತ್ರದ ಈ ವರದಿಯನ್ನು ಮಾಡುತ್ತಾ ನಮಗೂ ಸಹ ನೀವು ನಮ್ಮ ಜೊತೆಗಿನಲ್ಲಿ ನಿಲ್ಲಬೇಕು, ಸಹಕರಿಸಬೇಕು ಅನ್ನೋ ಕಾರಣಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ.